ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಕಿಟ್ಟಲ್ಲಿ ಚೆಕ್ ಮಾಡಿ ಕಿಟ್ಟಲ್ಲಿ ಪಾಸಿಟಿವ್ ಬಂದ ತಕ್ಷಣನೇ ಡಾಕ್ಟರ್ನ ಮೀಟ್ ಮಾಡಬೇಕಾ ಅಂತಂತ ಕೇಳಿದ್ರೆ ಖಂಡಿತವಾಗ್ಲೂ ಇಮಿಡಿಯೇಟಾಗಿ ಡಾಕ್ಟರ್ನ ಮೀಟ್ ಮಾಡಬೇಕು. ಕೆಲವೊಂದಿಷ್ಟು ಜನ ಏನು ಅನ್ಕೊತಿರ್ತಾರೆ, ಯೂಶ್ವಲಾಗಿ ಏನು ಮಾಡ್ತಾರೆ, ಇಷ್ಟು ಬೇಗ ಹೋಗಿ ಡಾಕ್ಟರ್ನ ಮೀಟ್ ಮಾಡೋಷ್ಟು ಅವಶ್ಯಕತೆ ಇಲ್ಲ, ಅಟ್ಲೀಸ್ಟ್ 3 ಮಂತ್ಸ್ ಕಂಪ್ಲೀಟ್ ಆಗಬೇಕು, ಆಮೇಲೆ ಹೋಗಿ ಡಾಕ್ಟರ್ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಇನ್ನು ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಕಿಟ್ಟಲ್ಲಿ ಪಾಸಿಟಿವ್ ಬಂದಿದೆ, ಅಟ್ಲೀಸ್ಟ್ 2 ಮಂತ್ಸ್ವರೆಗೂ ನಮಗೆ ಮಗುಗೆ ಹಾರ್ಟ್ ಬೀಟ್ ಬಂದಿರಲ್ಲ, ಸೊ ಇಷ್ಟು ಬೇಗ ಹೋದ್ರೂ ಡಾಕ್ಟರ್ಸ್ ಏನು ಮಾಡಲ್ಲ, ಬರೀ ಸ್ಕ್ಯಾನ್ ಮಾಡಿ 1-2 ವಾರ ಕಾಯೋಣ ಅಂತಂತ ಹೇಳ್ತಾರೆ. ಅಂಥೇಳಿ ಒಂದೇ ಸತಿ 2 ಮಂತ್ಸಿಗೆ ಹೋಗೋಣ ಅಂತಂತ ಸ್ವಲ್ಪ ಜನ ಅಂದ್ಕೊಂಡಿರ್ತಾರೆ. ಓಕೆ, ಸೊ ಎಕ್ಸಾಕ್ಟಾಗಿ ಏನು ಮಾಡಬೇಕು ಅಂತಂತಂದರೆ, ಕಿಟ್ಟಲ್ಲಿ ಪಾಸಿಟಿವ್ ಬಂತ ಒಂದು ಸತಿ ಹೋಗಿ ಡಾಕ್ಟರ್ನ ನೋಡ್ಕೊಂಡು ಬರಬೇಕು. ಆಯಿತಾ, ಗೂಡಿನಲ್ಲಿರೋ ದೇವ್ರನ್ನ ನೋಡೋಕೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡು ಹೋಗಿ ಒಂದ್ಸತಿ ನೋಡ್ಕೊಂಡು ಬರೋದು ತುಂಬಾ ಮುಖ್ಯ. ಯಾಕೆ ಮುಖ್ಯ? ಈಗ ಹಾಸ್ಪಿಟ್ಲಿಗೆ ಸುಮಾರಷ್ಟು ಜನಕ್ಕೆ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಇಷ್ಟ ಆಗಲ್ಲ. ಕೆಲವೊಂದಿಷ್ಟು ಜನಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ, ಗೈನಿಕ್ ಹತ್ರ ಹೋಗ್ತಾ ಇದ್ದೀವಿ ಅಂತಂದರೆ ಸ್ಪ್ರೆಡ್ ಆಗುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ, ಇಷ್ಟು ಬೇಗ ಗೊತ್ತಾಗೋ ಅವಶ್ಯಕತೆ ಇಲ್ಲ ಅಂತ ಕೆಲವೊಂದಿಷ್ಟು ಜನ ಅಂದ್ಕೊಂಡಿರ್ತಾರೆ. ಸೊ ಈ ಥರ ಒಬ್ಬೊಬ್ಬರಿಗೆ ಒಂದೊಂದು ಮೈಂಡ್ಸೆಟ್ ಇರುತ್ತೆ. ಬಟ್ ಎಲ್ಲದರ ಮೇಲೆ ಡಾಕ್ಟರ್ನ ಮೀಟ್ ಮಾಡೋದು ತುಂಬಾ ಮುಖ್ಯ. ಯಾವಾಗ ಕಿಟ್ಟಲ್ಲಿ ಪಾಸಿಟಿವ್ ಬರುತ್ತೆ ಆವಾಗ ಓಕೆ, ಇಮಿಡಿಯೇಟಾಗಿ ಡಾಕ್ಟರ್ನ ಮೀಟ್ ಮಾಡಬೇಕು. ಯಾವೆಲ್ಲ ಕಾರಣಗಳಿಂದ ಡಾಕ್ಟರ್ನ ಮೀಟ್ ಮಾಡೋದು ತುಂಬ ಮುಖ್ಯ ಅನ್ನೋದನ್ನು ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಥಿಂಗು, ಫಾರ್ ಡಬಲ್ ಕನ್ಫರ್ಮೇಷನ್, ಅಂದರೆ ಈಗ ಆಲ್ರೆಡಿ ಕಿಟ್ಟಲ್ಲಿ ಪಾಸಿಟಿವ್ ಬಂದಿದೆ ಅಂತಂದರೆ ಇಟ್ಸ್ ಆಬ್ವಿಯಸ್ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ. ಆದರೆ ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಹೇಳೋವರೆಗೂ ಎಸ್ ಯು ಆರ್ ಪ್ರೆಗ್ನೆಂಟ್ ಅಂತ ಕನ್ಫರ್ಮೇಷನ್ ಕೊಡೋದಕ್ಕೋಸ್ಕರ ಡಬಲ್ ಕನ್ಫರ್ಮೇಷನ್ಗೆ ಡಾಕ್ಟರ್ ಹತ್ರ ಹೋಗಬೇಕು. ಯಾಕೆ ಅಂತಂತಂದರೆ ಕಿಟ್ಟು ಕೂಡ ಫಾಲ್ಸ್ ರಿಸಲ್ಟ್ಸ್ನ ತೋರಿಸುತ್ತೆ. ಕೆಲವೊಂದಿಷ್ಟು ಸತಿ ಕಿಟ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಇರಬಹುದು, ಈ ಥರ ಯಾವುದೇ ಒಂದು ಕಾರಣದಿಂದ ಫಾಲ್ಸ್ ರಿಸಲ್ಟ್ಸ್ ಬಂದಿರಬಹುದು. ಸೊ ಹಾಗಾಗಿ ಡಾಕ್ಟರ್ ಹತ್ರ ಹೋಗಿ ಒಂದು ಸತಿ ಚೆಕ್ ಮಾಡಿಸೋದು ತುಂಬಾ ಮುಖ್ಯ. ಸೊ ದ್ಯಾಟ್ ಡಬಲ್ ಅಶ್ಯೂರ್ ಇರುತ್ತೆ. ಆಯಿತಾ, ಅಂತ ಅನ್ನೋ ಅಷ್ಟು ಅಶ್ಯೂರೆನ್ಸ್ ಸಿಗುತ್ತೆ ಡಾಕ್ಟ್ರು ಹೌದು ಅಂತಂತ ಹೇಳಿದ್ರೆ. ಓಕೆ, ಸೊ ಹಾಗಾಗಿ ಕಿಟ್ಟಲ್ಲಿ ಪಾಸಿಟಿವ್ ಬಂದ ತಕ್ಷಣ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗಿ ಮಾತಾಡಬೇಕು. ಓಕೆ, ಡಾಕ್ಟರ್ಸ್ ಏನು ಮಾಡ್ತಾರೆ, ಡಾಕ್ಟರ್ನ ಹೋಗಿ ಮೀಟ್ ಮಾಡಲೇಬೇಕು ಅನ್ನೋದು ಏನಕ್ಕೆ ಅಂತಂದರೆ, ನೆಕ್ಸ್ಟ್ ರೀಸನು, ಡಾಕ್ಟರ್ಸು ಹೋಗಿ ಮೀಟ್ ಮಾಡಿದ ಮೇಲೆ ಓಕೆ ಕಿಟ್ಟಲ್ಲಿ ಪಾಸಿಟಿವ್ ಬಂದಿದೆ ಅಂತಂತಂದರೆ ಬೇಸಿಕ್ ಹಾರ್ಮೋನ್ಸ್ ಟೆಸ್ಟ್ಗಳನ್ನೆಲ್ಲ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾರೆ. ಸೊ ಅದರಲ್ಲಿ ಒಂದು ಹಾರ್ಮೋನ್ ಟೆಸ್ಟ್ಗಳನ್ನೆಲ್ಲ ಮಾಡ್ತಾರೆ, ಅದ್ರ ಜೊತೆಗೆ ನಿಮ್ಮ ಹಿಸ್ಟ್ರಿನ ಕಲೆಕ್ಟ್ ಮಾಡ್ಕೊತಾರೆ. ಸೊ ಹಿಸ್ಟ್ರಿನಲ್ಲಿ ಏನು ಕೇಳ್ತಾರೆ, ನೀವು ಯಾವ ರೀತಿ ನೀವು ನ್ಯಾಚುರಲ್ ಪ್ರೆಗ್ನೆನ್ಸಿನ ಅಥವಾ ಏನಾದರೂ ಕಾಂಪ್ಲಿಕೇಶನ್ ಇತ್ತಾ, ಅಥವಾ ಸುಮಾರು ವರ್ಷ ಆದಮೇಲೆ ಕನ್ಸೀವ್ ಆಗಿದ್ದೀರಾ, ಅಥವಾ ಇನ್ಫರ್ಟಿಲಿಟಿ ಇಶ್ಯೂಸ್ ಏನಾದರೂ ಇತ್ತಾ, PCOD ಏನಾದರೂ ಇತ್ತಾ, ಪ್ರೊಜೆಸ್ಟ್ರಾನ್ ಡೆಫಿಷಿಯನ್ಸಿ ಥರದ್ದೇನಾದರೂ ಸಿಂಪ್ಟಮ್ಸ್ ಇದೆನಾ ನಿಮಗೆ ಅನ್ನೋದನ್ನೆಲ್ಲ ಕ್ಲೀನಾಗಿ ನೋಟ್ ಡೌನ್ ಮಾಡ್ಕೊತಾರೆ. ಈ ಹಿಸ್ಟ್ರಿ ಕಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಡಾಕ್ಟರ್ಸಿಗೆ ಒಂದು ಐಡಿಯಾ ಬರುತ್ತೆ, ಓಕೆ ಇದೆಲ್ಲ ಇದೆ, ಸೊ ಏನು ಮಾಡ್ಬೋದು. ಈ ಒಂದು ಎಕ್ಸಾಂಪಲ್, ಈಗ PCOD ಏನಾದರೂ ಇತ್ತು ಅಂತಂತಂದರೆ ಮೋಸ್ಟ್ ಆಫ್ ದಿ ಪೀಪಲ್ಗೆ ಪ್ರೊಜೆಸ್ಟ್ರಾನ್ ಕಮ್ಮಿ ಇರುತ್ತೆ. ಆಯಿತಾ, ಪ್ರೊಜೆಸ್ಟ್ರಾನ್ ಹಾರ್ಮೋನು ತುಂಬಾ ಮುಖ್ಯ ಮಗುವಿನ ಬೆಳವಣಿಗೆಗೆ. ಆಯಿತಾ, ಪ್ರೆಗ್ನೆನ್ಸಿನ ಸಪೋರ್ಟ್ ಮಾಡೋದೇ ಪ್ರೊಜೆಸ್ಟ್ರಾನ್ ಹಾರ್ಮೋನ್. ಹಾಗಾಗಿ ಯಾವಾಗ ಪ್ರೊಜೆಸ್ಟ್ರಾನ್ ಹಾರ್ಮೋನು ಕಮ್ಮಿ ಇರುತ್ತೆ ಅಥವಾ ಥೈರಾಯ್ಡ್ ಜಾಸ್ತಿ ಇತ್ತು ಅಂತಂತಂದ್ರೂ ಕೂಡ ಮಿಸ್ಕ್ಯಾರೇಜ್ ಆಗುವಂತಹ ಚಾನ್ಸಸ್ ಇರುತ್ತೆ. ಆ್ಯಂಡ್ ಪ್ರೊಜೆಸ್ಟ್ರಾನ್ ಕಮ್ಮಿ ಇತ್ತು ಅಂದ್ರೂ ಕೂಡ ಮಿಸ್ಕ್ಯಾರೇಜ್ ಆಗುವಂತಹ ಚಾನ್ಸಸ್ ಇರುತ್ತೆ. ಯಾವಾಗ ನಿಮ್ಮ ಸಿಂಪ್ಟಮ್ಸ್ನ, ನಿಮ್ಮ ಹಿಸ್ಟ್ರಿನ ಡಾಕ್ಟರ್ ಜೊತೆಗೆ ಶೇರ್ ಮಾಡ್ಕೊತೀರಾ, ಆವಾಗ ಏನು ಮಾಡ್ತಾರೆ ಡಾಕ್ಟರ್ಸು, ಸಪ್ಲಿಮೆಂಟ್ಸ್ನ ಕೊಡ್ತಾರೆ. ಓಕೆ, ಲೈಕ್ ಪ್ರೊಜೆಸ್ಟ್ರಾನ್ ಸಪ್ಲಿಮೆಂಟ್ಸ್ ಆಗಿರ್ಬೋದು. ಮಗು ಓಕೆ ಥ್ರೆಟ್ ಇದೆ, ಈಗ ಹಿಸ್ಟ್ರಿನಲ್ಲಿ ಇನ್ನೂ ಒಂದು ಏನು ಹೇಳ್ಬೋದು ನೀವು, ಸಪೋಸ್ ಏನಾದರೂ ಮಿಸ್ಕ್ಯಾರೇಜ್ ಏನಾದರೂ ಆಗಿತ್ತು, ಕನ್ಸೀವ್ ಆಗೋದು ಅಬೌಟ್ ಆಗೋದು ಈ ಥರ ಏನಾದರೂ ಆಗ್ತಾ ಇತ್ತು ಅಂತಂತಂದರೆ ಇದನ್ನೆಲ್ಲ ನೀವು ಅಲ್ಲಿ ಮೆನ್ಷನ್ ಮಾಡ್ತೀರಾ ಅಲ್ವಾ. ಸೊ ಆವಾಗ ಡಾಕ್ಟರ್ಸಿಗೆ ಒಂದು ಐಡಿಯಾ ಬರುತ್ತೆ, ಓಕೆ ಇದಿರಬಹುದು ಅಂತ. ಸೊ ಆ ಥರ ಟೈಮಲ್ಲೆಲ್ಲ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ನ ಕೊಡ್ತಾರೆ. ಸೊ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ನ ಕೊಟ್ಟರೆ ಸಪೋಸ್ ಇನ್ ಕೇಸ್ ನಿಮಗೆ ಆ ಹಾರ್ಮೋನ್ಸಿಂದ ಡೆಫಿಷಿಯನ್ಸಿಯಿಂದ ಏನಾದರೂ ನಿಮಗೆ ಮಿಸ್ಕ್ಯಾರೇಜ್ ಆಗುವಂತಹ ಚಾನ್ಸಸ್ ಇತ್ತು ಅಂತಂದ್ರೂ ಕೂಡ ಅದು ತಪ್ಪಿಸ್ಕೊಂಡ್ಬಿಡುತ್ತೆ. ಓಕೆ, ಸೊ ಹಾಗಾಗಿ ಡಾಕ್ಟರ್ನ ಮೀಟ್ ಮಾಡೋದು ತುಂಬ ಮುಖ್ಯ. ಇನ್ನೂ ಒಂದು ಎಕ್ಸಾಂಪಲ್ ಇದರಲ್ಲಿ ಅಂತಂತಂದರೆ, PCOD ಇದ್ದವ್ರಿಗೆ ಮೋಸ್ಟ್ ಆಫ್ ದಿ ಹೆಣ್ಮಕ್ಳಿಗೆ ಏನು ಅಂತಂದರೆ, PCOD ಇದ್ದವರಿಗೆ ಬ್ಲಡ್ ಥಿನ್ನರ್ಸ್ ಅಂತಂತಂದರೆ ಎಕೋಸ್ಪ್ರಿನ್ ಮೆಡಿಸಿನನ್ನು ಕೊಡ್ತಾರೆ. ಓಕೆ, ಸೊ ಈ ಎಕೋಸ್ಪ್ರಿನ್ ಆಗಿರ್ಬೋದು, ಪ್ರೊಜೆಸ್ಟ್ರಾನ್ ಆಗಿರ್ಬೋದು, ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಇವೆಲ್ಲ ಏನು ಮಾಡುತ್ತೆ, ನಿಮ್ಮ ಪ್ರೆಗ್ನೆನ್ಸಿನ ಸಪೋರ್ಟ್ ಮಾಡುತ್ತೆ. ಓಕೆ, ಮಗುವಿಗೆ ಏನು ಆಗದೇ ಇರೋ ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ಸೊ ಹಾಗಾಗಿ ಡಾಕ್ಟರ್ನ ಇಮಿಡಿಯೇಟಾಗಿ ಮೀಟ್ ಮಾಡೋದು ತುಂಬಾ ಮುಖ್ಯ.
ನೆಕ್ಸ್ಟು ಡಾಕ್ಟರ್ ವಿಸಿಟಿಗೆ ಹೋದವಾಗ ಏನು ಮಾಡ್ತಾರೆ ಅಂತಂತಂದರೆ ಫಾಲಿಕ್ ಆ್ಯಸಿಡ್ ಥರ ಮೆಡಿಸಿನ್ನ ಕೊಡ್ತಾರೆ, ಸಪ್ಲಿಮೆಂಟ್ಸ್ನ ಕೊಡ್ತಾರೆ. ಓಕೆ, ಫಾಲಿಕ್ ಆ್ಯಸಿಡ್ ಏನಕ್ಕೆ ಇಂಪಾರ್ಟೆಂಟು ಅಂತಂತಂದರೆ ಮಗುವಿಗೆ ಬರಬಹುದಾದಂತಹ ಬರ್ತ್ ಡಿಫೆಕ್ಟ್ಸ್ನ ಆಗದೇ ಇರೋ ಹಾಗೆ ಈ ಫಾಲಿಕ್ ಆ್ಯಸಿಡ್ ತಡೆಯುತ್ತೆ. ಆಯಿತಾ? ಸೊ ಹಾಗಾಗಿನೇ ಫಸ್ಟ್ ವಿಸಿಟಿಂದನೇ ನಿಮಗೆ ಫಾಲಿಕ್ ಆ್ಯಸಿಡ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಫಾಲಿಕ್ ಆ್ಯಸಿಡ್ ಇಂದ ಮಗುವಿಗೆ ಯಾವುದೇ ರೀತಿಯಾದಂತಹ ನ್ಯೂನ್ಯತೆಗಳು ಬರಲ್ಲ, ಬೈ ಬರ್ತ್ ಬರುವಂತಹ ಯಾವುದೇ ನ್ಯೂನ್ಯತೆಗಳು ಬರೋದಿಲ್ಲ. ಒಂದು ಇದ್ರ ಜೊತೆಗೆ ಐರನ್ ಸಪ್ಲಿಮೆಂಟ್ಸ್ ಕೊಡ್ತಾರೆ, ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಕೊಡ್ತಾರೆ. ಇವೆಲ್ಲ ಏನು ಮಾಡುತ್ತೆ ಅಂತಂದರೆ ನಿಮ್ಮ ಮಗುವನ್ನು ಸದೃಢವಾಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಆ್ಯಂಡ್ ಇನ್ನೊಂದೇನು ಅಂತಂದರೆ ಈ ಫಾಲಿಕ್ ಆ್ಯಸಿಡು ಫಸ್ಟ್ 3 ಮಂತ್ಸಲ್ಲೇ ತುಂಬಾ ಇಂಪಾರ್ಟೆಂಟ್. ಓಕೆ, ಏನಾದರೂ ಬರ್ತ್ ಡಿಫೆಕ್ಟ್ಸ್ ರೆಡಿ ಆಗೋದಿತ್ತು ಅಂತಂದರೆ ಆ ಸ್ಟೇಜಲ್ಲೇ ಬಂದ್ಬಿಡುತ್ತೆ ಮಗುಗೆ. ಸೊ ಹಾಗಾಗಿ ಬರ್ತ್ ಡಿಫೆಕ್ಟ್ಸನ್ನ ಅವಾಯ್ಡ್ ಮಾಡೋದಕ್ಕೆ ಫಾಲಿಕ್ ಆ್ಯಸಿಡ್ನ ತುಂಬ ಮುಂಚೆಯಿಂದನೇ ಒಬ್ಬೊಬ್ರಿಗಂತರೂ ಈಗ ಅಸಿಸ್ಟೆಡ್ ಟ್ರೀಟ್ಮೆಂಟ್ಸ್ ಏನಾದರೂ ತೊಗೋತಾ ಇದ್ರು ಅಂತಂತಂದರೆ ಲೈಕ್ IUI ಆಗಿರಬಹುದು, ಇನ್ಫರ್ಟಿಲಿಟಿ ರಿಲೇಟೆಡ್ ಯಾವುದೇ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ ಅಂತಂತಂದರೆ ಫಾಲಿಕ್ ಆ್ಯಸಿಡ್ನ ಮುಂಚೆಯಿಂದನೇ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗಲೇ ನಿಮಗೆ ಫಾಲಿಕ್ ಆ್ಯಸಿಡ್ನು ಕೂಡ ಕೊಡ್ತಾರೆ. ಸೊ ದ್ಯಾಟ್ ನಿಮಗೆ ಅವಾಗಿಂದನೇ ಕೊಡ್ತಾ ಬಂದವಾಗ ಡಿಫೆಕ್ಟ್ಸ್ ಏನೂ ಇರೋದಿಲ್ಲ ಮಗುಗೆ. ಓಕೆ, ಫಸ್ಟ್ 3 ಮಂತ್ಸ್ ಆರ್ ಕ್ರೂಷಿಯಲ್ ಅಂತಂದರೆ ತುಂಬ ಇಂಪಾರ್ಟೆಂಟ್ ಅಂತ. ಓಕೆ, ಫಾಲಿಕ್ ಆ್ಯಸಿಡ್ ಆವಾಗಲೇ ಇಂಪಾರ್ಟೆಂಟ್. ನೀವು ಸೊ ಫಸ್ಟ್ 3 ಮಂತ್ಸ್ಗೆ ಡಾಕ್ಟರ್ನ ಹೋಗಿ ಮೀಟ್ ಮಾಡಿ ನೀವು ಫಾಲಿಕ್ ಆ್ಯಸಿಡ್ನ ಸ್ಟಾರ್ಟ್ ಮಾಡಬೇಕು. ಆವಾಗಲೇ ಮಗು ಹುಷಾರಾಗಿ ಇರುತ್ತೆ. ಸೊ ಇನ್ನೂ ಒಂದು ಏನು ಪಾಯಿಂಟು ಅಂತಂತಂದರೆ ಸ್ಕ್ಯಾನಿಂಗು ಬ್ಲಡ್ ಟೆಸ್ಟು ಮಾಡ್ತಾರೆ ನೀವು ಫಸ್ಟ್ ವಿಸಿಟ್ ಹೋದವಾಗ. ಓಕೆ, ಇದರಲ್ಲಿ ಏನಾಗುತ್ತೆ ಅಂತಂದರೆ BP ಚೆಕ್ ಮಾಡ್ತಾರೆ. ಸೊ BP ಏನಾದರೂ ಜಾಸ್ತಿ ಇತ್ತು ಅಂತಂತಂದರೆ ಕಂಟ್ರೋಲ್ ಮಾಡೋದಕ್ಕೇನು ಮೆಡಿಸಿನ್ ಕೊಡ್ತಾರೆ, ಹೇಗಿರಬೇಕು ಅನ್ನೋದನ್ನು ಹೇಳ್ತಾರೆ, ಫುಡ್ ಹ್ಯಾಬಿಟ್ಸ್ನ ಹೇಳ್ತಾರೆ, ಏನು ತಿನ್ನಬೇಕು ಏನು ತಿನ್ನಬಾರ್ದು. ನಿಮ್ಮ ಡಯಾಬಿಟಿಸ್ ಬರುವಂತಹ ಚಾನ್ಸಸ್ ಇದೆ ಅಂತಂದರೆ ಈಗ ಹಿಸ್ಟ್ರಿ ಎಲ್ಲ ಕಲೆಕ್ಟ್ ಮಾಡಿರ್ತಾರೆ. ಆ್ಯಂಡ್ ಇವಾಗ ಶುಗರ್ ಟೆಸ್ಟ್ನ ಕೂಡ ಮಾಡ್ತಾರೆ ಅಲ್ವಾ. ಸೊ ಡಯಾಬಿಟಿಸ್ ಆಲ್ರೆಡಿ ಇದೆ ಅಥವಾ ಬರುವಂತಹ ಚಾನ್ಸಸ್ ಇದೆ, ಹಿಸ್ಟ್ರಿನಿಂದ ಗೊತ್ತಾಗ್ಬಿಡುತ್ತೆ ಡಾಕ್ಟರ್ಸಿಗೆ ವೆದರ್ ಯು ಆರ್ ಪ್ರೋನ್ ಟು ಡಯಾಬಿಟಿಸ್ ಆರ್ ನಾಟ್ ಅನ್ನೋದು. ಆಯಿತಾ? ಸೊ ಆವಾಗ ಏನು ಮಾಡ್ತಾರೆ, ನೀವು ಯಾವ ರೀತಿಯಾದಂತಹ ಊಟ ತಗೋಬೇಕು ಅನ್ನೋದರಿಂದ ಹಿಡಿದು ಸಪೋಸ್ ಏನಾದರೂ ನಿಮ್ಮದು BP ಅಥವಾ ಶುಗರ್ ಏನಾದರೂ ತುಂಬ ಜಾಸ್ತಿ ಇತ್ತು ಅಂತಂತಂದರೆ ಕಂಟ್ರೋಲ್ ಮಾಡೋದಕ್ಕೆ ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ. ಇನಿಷಿಯಲ್ ಸ್ಟೇಜಲ್ಲಿ BP ಶುಗರ್ ಕೂಡ ತುಂಬಾ ಮ್ಯಾಟ್ರ್ ಆಗುತ್ತೆ. ಅನ್ಕಂಟ್ರೋಲ್ಡ್ BP ಶುಗರ್ ಇತ್ತು ಅಂತಂತಂದರೆ ಮಗುಗೆ ತುಂಬ ಕಷ್ಟ. ಓಕೆ, ಉಳಿಯಲ್ಲ ಮಗು. ಸೊ ಹಾಗಾಗಿ ಏನು ಮಾಡ್ತಾರೆ, ಅಲ್ಲಿಂದನೇ ಮೆಡಿಸಿನನ್ನು ಸ್ಟಾರ್ಟ್ ಮಾಡ್ತಾರೆ. ಇನ್ನು ಕೆಲವೊಂದಿಷ್ಟು ಟೈಮಲ್ಲಿ ಈ ಬ್ಲಡ್ ಟೆಸ್ಟ್ ಮಾಡಿಸುವಾಗ ಇನ್ಫೆಕ್ಷನ್ಸ್ ಏನಾದರೂ ಇತ್ತು ಅಂತಂತಂದರೆ ಆಟೋ ಇಮ್ಯೂನ್ ಡಿಸೀಸಸ್ ಏನಾದರೂ ಇತ್ತು ಅಂತಂದರೆ ಎಲ್ಲನೂ ಗೊತ್ತಾಗ್ಬಿಡುತ್ತೆ. ಬ್ಲಡ್ ಟೆಸ್ಟು ಸ್ಕ್ಯಾನಿಂಗಲ್ಲಿ ಇನ್ಫೆಕ್ಷನ್ ಏನಾದರೂ ಇತ್ತು ಅಂತಂತಂದ್ರೂ ಕೂಡ ಅದಕ್ಕೂ ಕೂಡ ಮೆಡಿಸಿನ್ಸ್ನ ಕೊಡ್ತಾರೆ. ಸ್ಕ್ಯಾನಿಂಗಲ್ಲಿ ಬೇರ್ ಮಿನಿಮಮ್ ಮಗುದು ಸೈಜ್ ಅಂದರೆ ಮೈಲ್ ಸ್ಟೋನ್ಸ್ ಈ 4 ವೀಕ್ಸಿಗೆ ಮಗು ಇಷ್ಟೇ ಇರಬೇಕು, ಮಗುವಿನ ಬೆಳವಣಿಗೆ ಪೂರಕವಾಗಿದೆನೋ ಇಲ್ವೋ ಅನ್ನೋದು ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಅದರಲ್ಲಿ ಪ್ರತಿಯೊಂದನ್ನು ಮೆಷರ್ ಮಾಡಿ ನೋಡ್ತಾರೆ ಡಾಕ್ಟರು. ನಮ್ಮ ಹೊಟ್ಟೆನಲ್ಲಿ ಮಗು ಹೇಗಿದೆ, ಸುತ್ತ ಇರೋ ಸ್ಯಾಕ್ ಎಷ್ಟಿದೆ, ಹೇಗಿದೆ, ಎಲ್ಲನೂ ಅಪಿಯರೆನ್ಸ್ನ ನೀಟಾಗಿ ಚೆಕ್ ಮಾಡ್ತಾರೆ. ಸೊ ಅದರಿಂದ ಏನು ಗೊತ್ತಾಗುತ್ತೆ ಡಾಕ್ಟರ್ಸಿಗೆ ಅಂತಂತಂದರೆ ಮಗು ಕರೆಕ್ಟಾಗಿ ಇಷ್ಟು ವೀಕ್ಸಿಗೆ ಇಷ್ಟು ಬೆಳವಣಿಗೆ ಆಗಿರಬೇಕು ಅನ್ನೋದು ಇದೇನೋ ಇಲ್ವೋ ಅನ್ನೋದನ್ನು ನೋಡ್ತಾರೆ. ಸಪೋಸ್ ಆಗಿಲ್ಲ ಅಂತಂತಂದರೆ ಇಲ್ಲ ಕರೆಕ್ಟಾಗಿ ಮಗು ಬೆಳವಣಿಗೆ ಆಗ್ತಾ ಇಲ್ಲ, 4 ವೀಕ್ಸಿಗೆ ಇಷ್ಟು ಬೆಳವಣಿಗೆ ಸಾಲ ಇನ್ನೂ ಜಾಸ್ತಿ ಇರಬೇಕಾಗಿತ್ತು ಅನ್ನೋ ಆ ಥರ ಸಿಚುವೇಶನ್ ಏನಾದರೂ ಇತ್ತು ಅಂತಂತಂದರೆ ಮಗುನ ಇಟ್ಕೋಬೇಕು ಇಟ್ಕೋಬಾರ್ದು ಅನ್ನೋ ಅಂತಹ ಡಿಸಿಷನ್ ಕೂಡ ಅಲ್ಲೇ ಆಗಿಬಿಡುತ್ತೆ. ಓಕೆ, ಆಬ್ವಿಯಸ್ಲಿ ಇಟ್ ಇಸ್ ಡಿಫಿಕಲ್ಟ್, ನಾನಿಲ್ಲ ಅಂತ ಅನ್ನಲ್ಲ. ಕನ್ಸೀವ್ ಆಗೋದೇ ಕಷ್ಟ ಅಂದವಾಗ ಮಗು ಆಲ್ರೆಡಿ ಫಾರ್ಮ್ ಆಗಿ ಈ ಥರ ಏನಾದರೂ ಸಿಚುವೇಶನ್ ಬಂದು ಮಗುನ ಅವಾಯ್ಡ್ ಮಾಡಿಸೋವಂತಹ ಸಿಚುವೇಶನ್ ಬಂತು ಅಂತಂದರೆ ಅದಕ್ಕಿಂತ ಹಾರ್ಡ್ ಯಾವುದೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಜೀವ ಬರೋದೇ ತುಂಬ ಕಷ್ಟ. ಓಕೆ, ಅಂಥದ್ರಲ್ಲಿ ಈಗ ಬಂದು ಅದನ್ನು ನಾವು ಫೋರ್ಸ್ಫುಲ್ಲಾಗಿ ತೆಗಿತಾ ಇದ್ದೀವಿ ಅಂತಂತಂದರೆ ಇಟ್ಸ್ ಹಾರಿಬಲ್. ಓಕೆ, ಸೊ ಆಗುತ್ತೆ. ಬಟ್ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಮಗುಗೆ ಏನಾದರೂ ನ್ಯೂನತೆ ಇದ್ದು ಮಗು ಹುಟ್ಟಿದ ಮೇಲೆ ಅನುಭವಿಸೋ ನೋಕ್ಕಿಂತ ದಿಸ್ ಇಸ್ ಬೆಟರ್. ಓಕೆ, ಟೇಕ್ ಕಾಲ್, ಟೇಕ್ ಡಿಸಿಷನ್, ಮೇಕ್ ಇಟ್ ಆ್ಯಸ್ ಸೂನ್ ಆಸ್ ಪಾಸಿಬಲ್. ಆಯಿತಾ? ಈ ಥರ ಏನಾದರೂ ಸಿಚುವೇಶನ್ ಆಯ್ತು ಅಂತಂತಂದರೆ ತಾಯಿ ತಂದೆ ಆದಂಥವರು ಸ್ಟ್ರಾಂಗ್ ಡಿಸಿಷನ್ನ ತೊಗೊಳ್ಳಿ ಅಂತ ಹೇಳ್ತೀನಿ. ಓಕೆ, ಸೊ ಇದೆಲ್ಲ ಏನು ಅಂತಂತಂದರೆ ಈ ಥರದ್ದೆಲ್ಲ ನೀವು ಡಾಕ್ಟರ್ನ ಮೀಟ್ ಮಾಡಿದವಾಗ ಗೊತ್ತಾಗುತ್ತೆ. ಓಕೆ, ಈ ಎಲ್ಲ ಕಾರಣಗಳಿಂದ ಡಾಕ್ಟರ್ನ ಮೀಟ್ ಮಾಡೋದು ತುಂಬಾ ಮುಖ್ಯ. ಯಾವಾಗ ಕಿಟ್ಟಲ್ಲಿ ಪಾಸಿಟಿವ್ ಬರುತ್ತೆ ಆವಾಗ ಇಮಿಡಿಯೇಟ್ ಆಗಿ ಹೋಗಿ ಡಾಕ್ಟರ್ನ ಮೀಟ್ ಮಾಡಿ. ಆ್ಯಂಡ್ ಇನ್ನೊಂದು
ಮೇನ್ ಇಂಪಾರ್ಟೆಂಟ್ ರೀಸನ್ನೇ ಬಿಟ್ಬಿಟ್ಟೆ ಮಗು ಹೊಟ್ಟೆನಲ್ಲಿನೇ ಬೆಳೀತಾ ಇದೇನೋ ಇಲ್ವೋ ಅನ್ನೋದು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರನಾದರೂ ನೀವು ಫಸ್ಟ್ ಡಾಕ್ಟರ್ನ ಮೀಟ್ ಮಾಡಬೇಕು. ಓಕೆ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂತಂದರೆ ನಿಮಗೆ ಮಗು ಫ್ಯಾಲೋಪಿಯನ್ ಟ್ಯೂಬಲ್ಲೇ ಇಂಪ್ಲಾಂಟ್ ಆಗಿ ಅಲ್ಲೇ ಬೆಳೀತಾ ಇತ್ತು ಅಂದ್ರೂ ಕೂಡ ಬೀಟಾ HCG ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಆಯಿತಾ. ಸೊ ಆ ಬೀಟಾ HCG ನಿಮಗೆ ಕಿಟ್ಟಲ್ಲಿ ಡಿಟೆಕ್ಟ್ ಆಗಿರುತ್ತೆ, ನಿಮಗೆ ಪಾಸಿಟಿವ್ ಬಂದಿರುತ್ತೆ. ಆದರೆ ಮಗು ತುಂಬ ದೊಡ್ಡದಾಗಿ ಏನಾದರೂ ಫ್ಯಾಲೋಪಿಯನ್ ಟ್ಯೂಬಲ್ಲೇ ಬೆಳೀತು ಅಂತಂತಂದರೆ ಮಗುನೂ ಉಳಿಯಲ್ಲ. ಮಗು ಅದು ದೊಡ್ಡದಾಗಿ ಬೆಳೆದು ಬ್ಲಾಸ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಬ್ಲಾಸ್ಟ್ ಆಯಿತು ಅಂತಂತಂದರೆ ಫ್ಯಾಲೋಪಿಯನ್ ಟ್ಯೂಬ್ ಕೂಡ ಹೋಗುತ್ತೆ. ಫ್ಯಾಲೋಪಿಯನ್ ಟ್ಯೂಬ್ ಹೋದರೆ ಹೋಗಲಿ, ಅದು ಬ್ಲಾಸ್ಟ್ ಏನಾದರೂ ಆಯಿತು ಅಂತಂದರೆ ತಾಯಿ ಜೀವಕ್ಕೂ ಕೂಡ ಅಪಾಯ ಇರುತ್ತೆ. ಓಕೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಪ ಇದು. ಹಾಗಾಗಿನೇ ಮಗು ಹೊಟ್ಟೆನಲ್ಲಿನೇ ಬೆಳೀತಾ ಇದೇನೋ ಇಲ್ವೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಡಾಕ್ಟರ್ನ ಮೀಟ್ ಮಾಡೋದು ತುಂಬ ಮುಖ್ಯ. ಒನ್ಸ್ ಇಟ್ ಇಸ್ ಪಾಸಿಟಿವ್ ಇನ್ ಕಿಟ್. ಓಕೆ, ಇದೇ ಫಸ್ಟ್ ಹೇಳಬೇಕಾಗಿತ್ತು, ಮರ್ತುಬಿಟ್ಟೆ, ಲಾಸ್ಟಿಗೆ ಹೇಳ್ತಾ ಇದ್ದೀನಿ. ಇದು ತುಂಬಾ ಮುಖ್ಯ. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿರಬಹುದು ಅಥವಾ ಗರ್ಭಾಶಯ ಬಿಟ್ಟು ಹೊರಗಡೆ ಬೇರೆ ಎಲ್ಲಾದರೂ ಇಂಪ್ಲಾಂಟ್ ಆಗಿರಬಹುದು. ಸೊ ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಡಾಕ್ಟರ್ನ ಮೀಟ್ ಮಾಡಬೇಕು ಫಸ್ಟ್, ಆಯಿತಾ. ಈವನ್ ದೋ ಇಟ್ ಇಸ್ 4 weeks, ಈವನ್ ದೋ ಇಟ್ ಇಸ್ 5 weeks, ಇಟ್ ಡಸಂಟ್ ಮ್ಯಾಟರ್. ನೀವು ಹೋಗಿ ಡಾಕ್ಟರ್ನ ಮೀಟ್ ಮಾಡಬೇಕು. ಆಬ್ವಿಯಸ್ಲಿ ನಿಮಗೆ 8th ವೀಕ್ಗೆ 7th or 8th ವೀಕಿಗೆ ಹಾರ್ಟ್ಬೀಟ್ ಬರೋದು. ನಿಮಗೆ ಫಸ್ಟ್ ಡಾಕ್ಟರ್ ವಿಸಿಟಲ್ಲಿ ಇದನ್ನೆಲ್ಲನೂ ಹೇಳ್ತಾರೆ, ಆಯಿತಾ. ನಿಮಗೆ ಹೊಟ್ಟೆನಲ್ಲೇ ಬೆಳೀತಾ ಇದೆ ಮಗು ಅನ್ನೋದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಉಳಿದಿದ್ದೆಲ್ಲ ಹೇಳಿದ್ನಲ್ವ, ಅದನ್ನೆಲ್ಲ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಇದೆಲ್ಲ ಆದಮೇಲೆ ಇನ್ನೂ ಹಾರ್ಟ್ಬೀಟ್ ಬಂದಿಲ್ಲ ಅಮ್ಮ, 2 weeks ಆದಮೇಲೆ ತಿರ್ಗಾ ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಓಕೆ, ಸೊ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ನೂ ಮಗು ಹಾರ್ಟ್ಬೀಟ್ ಬಂದಿಲ್ಲ ಅಂತ ಹೇಳಿ ಟೆನ್ಷನ್ ಮಾಡ್ಕೊಬೇಡಿ. ಮಿನಿಮಮ್ 7th or 8th ವೀಕಿಗೆ ಬರುತ್ತೆ, ಅಲ್ಲಿವರೆಗೂ ವೇಟ್ ಮಾಡಲೇಬೇಕು ನೀವು. ಅದಕ್ಕಿಂತ ಮುಂಚೆ ಡಾಕ್ಟರ್ಸ್ ನೀನು 6ನೇ ವಾರಕ್ಕೆ ಹೋದ್ರೂ 5ನೇ ವಾರಕ್ಕೆ ಹೋದ್ರೂ 4ನೇ ವಾರಕ್ಕೆ ಹೋದ್ರೂ ತಿರ್ಗಾ ನಿಮ್ಮನ್ನು ಆಮೇಲೆ ಬರೋಕ್ಕೆ ಹೇಳ್ತಾರೆ. 2 weeks ಬಿಟ್ಟು ಬನ್ನಿ ಅಂತಲೇ ಹೇಳ್ತಾರೆ. ಓಕೆ, ಡೋಂಟ್ ಟೇಕ್ ಟೆನ್ಷನ್. ಓಕೆ, ಈ ಎಲ್ಲ ಕಾರಣಗಳಿಂದ ಡಾಕ್ಟರ್ನ ಮೀಟ್ ಮಾಡೋದು ತುಂಬಾ ಮುಖ್ಯ. ಕಿಟ್ಟಲ್ಲಿ ಪಾಸಿಟಿವ್ ಬಂದಿದೆ ಅಂತಂತಂದರೆ. ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ. ನೀವು ಕೇಳ್ಬೋದು, ಊರ ಕಡೆ ಎಲ್ಲ ಏನು 3 ತಿಂಗಳವರೆಗೂ ಡಾಕ್ಟ್ರು ಮಗನೇ ನೋಡೋದಿಲ್ಲ, ಬೇಕಾದಂಗೆ ಕೆಲಸ ಮಾಡಿಕೊಂಡು ಆರಾಮಾಗಿರ್ತಾರೆ, ಸ್ಕ್ಯಾನಿಂಗು ಇರಲ್ಲ, ಯಾವುದೇ ರೀತಿಯಾದಂತಹ ಬ್ಲಡ್ ಟೆಸ್ಟ್ ಇರಲ್ಲ, ಏನೂ ಇರಲ್ಲ ಅಂತಂತೇಳಿ ಹೇಳ್ಬೋದು. ಖಂಡಿತವಾಗ್ಲೂ ನಿಜ. ಕೈಯಲ್ಲಿರೋ ಬಟ್ಟೆ ಬೆರಳುಗಳೇ ಸಮ ಇಲ್ಲಂತೆ. ಇನ್ನು ದೇಹ ಪ್ರಕೃತಿ ಒಬ್ಬರಿಂದ ಒಬ್ಬರಿಗೆ ಸರಿ ಇರುತ್ತಾ, ಸೇಮ್ ಇರುತ್ತಾ, ಸಿಮಿಲರ್ ಇರುತ್ತಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಓಕೆ, ಅವರು ಬೆಳೆದು ಬಂದಿರೋ ಅಂತಹ ವಾತಾವರಣ, ಅವ್ರು ಊಟ ಮಾಡೋ ಊಟ, ಅವ್ರ ಲೈಫ್ ಸ್ಟೈಲು ಎಲ್ಲನೂ ಮ್ಯಾಟ್ರ್ ಆಗುತ್ತೆ. ಓಕೆ, ನಾವೇ ಬೇರೆ, ಸಿಟಿನಲ್ಲಿರೋರೇ ಬೇರೆ, ಊರ ಕಡೆಗೆ ಹೊಲದಲ್ಲಿ ಕೆಲಸ ಮಾಡ್ತಾ ಇರೋ ದೇಹ ಪ್ರಕೃತಿನೇ ಬೇರೆ. ಅವರು ಒಂದೇ ಸತಿಗೆ 5ನೇ ತಿಂಗಳು 6ನೇ ತಿಂಗಳವರೆಗೂ ಡಾಕ್ಟರ್ ಹತ್ರ ಹೋಗಿರಲ್ಲ. ಓಕೆ, ಕೆಲವೊಂದಿಷ್ಟು ಜನದಂತೂ ಡೆಲಿವರಿ ಕೂಡ ಮನೆಯಲ್ಲೇ ಆಗುತ್ತೆ, ಇವಾಗ್ಲೂ ಆಗುತ್ತೆ, ಆಯಿತಾ. ಎಲ್ಲೋ ಕೆಲವೊಂದಿಷ್ಟು ಜನದ್ದು. ಓಕೆ, ಸೊ ಹಾಗಾಗಿ ಏನು ಅಂತಂತಂದರೆ ಒಬ್ಬೊಬ್ರಿಗೆ ಈಸಿಯಾಗುತ್ತೆ, ಒಬ್ಬೊಬ್ಬರಿಗೆ ಕಷ್ಟ ಆಗಿರುತ್ತೆ. ಎಲ್ಲರಿಗೂ ಎಲ್ಲನೂ ಈಸಿ ಅಲ್ಲ. ಯಾರೆಲ್ಲ ಕಷ್ಟಪಟ್ಕೊಂಡು ಪ್ರೆಗ್ನೆಂಟ್ ಆಗಿದ್ದೀರಾ ಅಂಥವರು ಇಮಿಡಿಯೇಟಾಗಿ ಡಾಕ್ಟರ್ನ ನೋಡೋದು ತುಂಬಾ ಮುಖ್ಯ. ಓಕೆ, ಹಾಗಂತ ಈಸಿಯಾಗಿ ಆದವರು ಏನು ಹೋಗಬಾರ್ದ ಅಂತ ಕೇಳಿದರೆ ಆ ಥರ ಏನೂ ಅಲ್ಲ, ಅವರು ಕೂಡ ಹೋಗಬೇಕು. ಸೊ ಅವರು ಕೂಡ ಹೋಗಿ ಡಾಕ್ಟರ್ನ ಮೀಟ್ ಮಾಡೋದು ತುಂಬ ಮುಖ್ಯ. ಯಾರೇ ಆಗಿರಲಿ ಡಾಕ್ಟರ್ನ ಮೀಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಎಂಡ್ ಆಫ್ ದಿ ಡೇ. ಓಕೆ.